ಈ ಥರ ಚಳಿ ವಾತಾವರಣಕ್ಕೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಾಗಿ ಟೀ ಜೊತೆಗೆ ಅಥವಾ ಇದನ್ನ ಟಿಫನ್, ಮಧ್ಯಾಹ್ನ ಊಟಕ್ಕೆ, ಡಿನ್ನರಿಗೆ ಎಲ್ಲದಕ್ಕೂ ತುಂಬಾನೇ ಪರ್ಫೆಕ್ಟ್ ಆಗಿರುವ ಈ ಕಡಲೆಬೇಳೆ ವಡೆ ಇದನ್ನ ಅಂಬೊಡೆ ಅಂತಾನೂ ಕೂಡ ಕರೀತಾರೆ. ಈ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾನೇ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಪರ್ಫೆಕ್ಟ್ ಆಗಿರುವ ಈ ಕಡಲೆಬೇಳೆ ತಿನ್ನಕ್ಕೊಂದು ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಹಾಗೇನೂ ಕೂಡ ತಿನ್ಕೋಬಹುದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೊನೆವರೆಗೂ ಈ ಪೂರ್ತಿ ವಿಡಿಯೋ ನೋಡಿ. ಆವಾಗ್ಲೇನೆ ಈ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುವ ಈ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೂ ಮತ್ತೆ ನಿಮ್ಮ ಹೆಚ್ಚೆಚ್ಚು ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಹಾಗಾದ್ರೆ ಲೇಟ್ ಮಾಡ್ದೇನೆ ಈ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಮೆಜರ್ಮೆಂಟ್ ಅಳತೆಯಲ್ಲಿ ನಾನು 1 ಲೋಟ ಆಗೋಷ್ಟು ಕ್ಲೀನ್ ಮಾಡಿರುವ ಕಡಲೆಬೇಳೆನ ತಗೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕೊಂಡು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ನಾವು ಕಡಲೆಬೇಳೆ ಹಾಕಿರೋ ಪ್ರಮಾಣ ಮತ್ತೆ ನೀರ್ ಪ್ರಮಾಣ ಅರ್ಧದಷ್ಟು ಇರಬೇಕು. ನಾವು ಹಾಕಿರುವ ಕಡಲೆಬೇಳೆ ಹಿಗ್ದಾಗ ಆ ನೀರು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀರಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನೋಡಿ, ಇವಾಗ 2 ರಿಂದ 3 ಗಂಟೆಗಳವರೆಗೆ ಇದನ್ನ ನೆನೆಸ್ಕೋಬೇಕಾಗುತ್ತೆ. ಇವಾಗ ಒಂದು ಕಡಲೆಬೇಳೆನ ತಗೊಂಡು ಬ್ರಷ್ ಮಾಡ್ತಾ ಇದ್ದೀನಿ. ನೋಡಿ, ಮಧ್ಯಕ್ಕೆ 2 ಭಾಗ ಹಾಕ್ಬೇಕು. ಅಷ್ಟಾದ್ರೆ ನೆನೆಸಿದ್ರೆ ಸಾಕು. ಜಾಸ್ತಿ ಗಂಟೆಗಳವರೆಗೂ ನೆನ್ಸಕ್ ಹೋಗ್ಬಾರ್ದು. ಅದು ಕ್ರಿಸ್ಪಿಯಾಗಿ ಕೂಡ ಬರಲ್ಲ. ಸೆಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ಬೇಕಂದ್ರೆ ಈ ತರ ಮಾಡ್ಕೊಂಡ್ರೆ ತಿನ್ಬೇಕಾದ್ರೆ ಇನ್ನೂ ಸಖತ್ತಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 3/4 ಕಪ್ ಆಗೋಷ್ಟು ಕಡಲೆಬೇಳೆನ ಸಪರೇಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಉಳಿದಿರುವ ಕಡಲೆಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಕೂಡ ಪೂರ್ತಿ ನುಣ್ಣಗೂ ಬೇಡ, ಸ್ವಲ್ಪ ತರಿಯಾಗೂ ಬೇಡ, ಮೀಡಿಯಂ ಸೈಜ್ ಅಲ್ಲಿ ಇದನ್ನ ರುಬ್ಕೊಂಡ್ ಬಂದ್ರೆ ಸಾಕಾಗುತ್ತೆ. ನೋಡಿ, ನಾನು ಇವಾಗ ಈ ತರ ಅಲ್ಲಿ ಮೀಡಿಯಂ ಆಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬಾನೇ ನುಣ್ಣಗೆ ರುಬ್ಬಿಟ್ರೆ ನಾವು ತಿನ್ಬೇಕಾದ್ರೆ ಅದು ಕ್ರಿಸ್ಪಿಯಾಗಿ ಕೂಡ ಇರಲ್ಲ. ಮತ್ತೆ ನಾವು ಎಣ್ಣೆಯಲ್ಲಿ ಕರ್ದಿದ ನಂತರ 1 ಗಂಟೆ ಅಥವಾ 2 ಗಂಟೆ ನಂತರ ವಡೆನ ತಿಂದ್ರೆ ಅದು ತುಂಬಾ ಮೃದುವಾಗಿ ಕೂಡ ಇರುತ್ತೆ, ಕ್ರಂಚಿಯಾಗಿ ಕೂಡ ಇರಲ್ಲ. ಅದಕ್ಕೋಸ್ಕರ ನಾವು ರುಬ್ಬೇಕಾದ್ರೇನೆ ಈ ತರ ತರಿಯಾಗಿ ರುಬ್ಕೊಂಡ್ರೇನೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗೂ ಕೂಡ ಇರುತ್ತೆ. ರುಬ್ಬಿದ ಕಡಲೆಬೇಳೆ ಹಿಟ್ಟನ್ನ ಇವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇಲ್ಲಿ 4 ಮೀಡಿಯಂ ಸೈಜ್ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಆವಾಗ್ಲೇನೆ ವಡೆಗೆ ತುಂಬಾನೇ ತಿನ್ಬೇಕಾದ್ರೆ ಚೆನ್ನಾಗಿ ಕೂಡ ಇರುತ್ತೆ. ನಾನಿಲ್ಲಿ 4 ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಅದನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಚಿಕ್ಕದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ 3 ರಿಂದ 4 ಹಸಿಮೆಣಸಿಕಾಯಿ, ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಮತ್ತೆ 4 ಲವಂಗ, ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, ಮತ್ತೆ ಕಲರಿಗೋಸ್ಕರ ನಾನಿಲ್ಲಿ 3 ಒಣಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಒಣಮೆಣಸಿಕಾಯಿ ಇಷ್ಟ ಇಲ್ಲ ಅಂದ್ರೆ ಅದ್ರ ಬದಲು ನೀವು ಚಿಲ್ಲಿ ಪೌಡರ್ನು ಕೂಡ ಹಾಕೊಂಡು ಈ ತರ ತರಿಯಾಗಿ ಜಸ್ಟ್ ಒಂದು 2 ಸೆಕೆಂಡ್ ಆನ್ ಆಫ್ ರೀತಿ ಮಾಡ್ಕೊಂಡ್ರೆ ಆಗುತ್ತೆ. ನೋಡಿ, ಇವಾಗ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಬೌಲಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇವಾಗ ಒಂದ್ಸಲಿ ಚೆನ್ನಾಗಿ ಈ ತರ ಈರುಳ್ಳಿ ಎಲ್ಲ ಬಿಡಬೇಕು, ಬಿಡಿಯಾಗಿ ಆ ತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದ್ಸಲಿ ನೋಡ್ಕೊಳ್ಳಿ. ಏನಾದ್ರು ಉಪ್ಪು ಬೇಕು ಅಂತ ಹೇಳಿದ್ರೆ, ಖಾರ ಬೇಕಂದ್ರೆ ಈ ಟೈಮಲ್ಲಿ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕೋಬಹುದು. ರುಚಿಗೆ ಬೇಕಂದ್ರೆ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು. ನೋಡಿ, ಇವಾಗ ಪರ್ಫೆಕ್ಟ್ ಆಗಿ ಇದು ಕೂಡ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕೈಯಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಹಾಗೇನು ಕೂಡ ಬೇಕಾದ್ರೆ ತಟ್ಟಾಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಉಂಡೆ ಮಾಡಿ ಸಪರೇಟ್ ಮಾಡಿ ಇಟ್ಕೊಂಡು ಎಣ್ಣೆ ಕಾದಾದ ನಂತರ ಈ ತರ ಬೇಕಾದ್ರೂ ನೀವು ಹಾಕೋಬಹುದು. ನಾನಿಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಈ ತರ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೇನ್ ಬಂದು ಇಂಪಾರ್ಟೆಂಟ್, ನಾವು ಮೀಡಿಯಂ ಸೈಜ್ ಅಲ್ಲೇನೆ ಹಿಟ್ಟನ್ನ ತಗೋಬೇಕು. ಜಾಸ್ತಿ ದಪ್ಪ ಮಾಡಿ ಹಾಕ್ಬಿಟ್ರೆ ಮೇಲೆ ಮಾತ್ರ ಬೆಂದಿರುತ್ತೆ, ಬಟ್ ಒಳಗಡೆ ವಡೆ ಎಲ್ಲ ಕ್ಲೀನ್ ಆಗಿ ಕೂಡ ಬೆಂದಿರಲ್ಲ. ಈ ತರ ಚಿಕ್ಕದಾಗಿ ಉಂಡೆ ಮಾಡಿ ಹಾಕೊಂಡ್ರೆ ಒಳಗಡೆ ಮತ್ತೆ ಹೊರಗಡೆ ಎರಡೂ ಕಡೆನೂ ಕ್ರಿಸ್ಪಿಯಾಗಿ ಕೂಡ ಬೆಂದಿರುತ್ತೆ. ಇವಾಗ ಇದನ್ನ ಸಪರೇಟ್ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆದ್ಮೇಲೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದ ನಂತರ ನಾವು ಆವಾಗ್ಲೇನೆ ಫಸ್ಟೇ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಈ ತರ ಕೈಯಲ್ಲೇ ಬೇಕಾದ್ರೆ ನೀವು ತಟ್ಟಾಕ್ಬೋದು. ಇಲ್ಲ ಅಂದ್ರೆ ಬಾಳೆ ಎಲೆಯಲ್ಲಿ ಕೂಡ ನೀವು ತಟ್ಟಾಕೋಬಹುದು. ನಾನು ಕೈಯಲ್ಲೇ ತಟ್ಟಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದೊಂದನ್ನೇ ಹಾಕೊಳ್ತಾ ಇದ್ದೀನಿ. ಇವಾಗ ಹಾಕ್ಬೇಕಾದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕೋಕ್ ಹೋಗ್ಬಾರ್ದು, ಲೋ ಮೀಡಿಯಂ ಅಲ್ಲೇ ಇಟ್ಕೊಂಡು ಈ ವಡೆನ ತಟ್ಟಾಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟನು ಅದನ್ನ ಮುಟ್ಟಕ್ ಹೋಗ್ಬಾರ್ದು. ಈ ತರ ಕಲರ್ ಚೇಂಜ್ ಆಗಿದ ನಂತರ 2 ಸೈಡು ಈ ತರ ತಿರುಗಿಸಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ತರ ಕಲರ್ ಬಂದ್ರೆ ವಡೆ ಪರ್ಫೆಕ್ಟ್ ಆಗಿ ಒಳಗಡೆ ಮತ್ತೆ ಹೊರಗಡೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬೆಂದಿರುತ್ತೆ.
ಮತ್ತೆ ಇವಾಗ ಇನ್ನೊಂದು ಬ್ಯಾಚನ್ನು ಕೂಡ ಇದೇ ರೀತಿ ಹಾಕೊಂಡು ಎರಡು ಸೈಡು ಈ ತರ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋ ಗಂಟ ಈ ತರ ಫ್ರೈ ಮಾಡ್ಕೊಂಡ್ರೆ ಆಯ್ತು. ನೋಡಿ ಇವಾಗ ಈ ಕಲರ್ ಬಂದಿದೆ, ಇಷ್ಟಾದ್ರೆ ಸಾಕು ನಮ್ಗೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗರಿ ಗರಿ ಆಗಿರುವ ಕಡಲೆಬೇಳೆ ಅಥವಾ ಆಂಬೊಡೆ ಅಂತಾನೂ ಕೂಡ ಹೇಳ್ತಾರೆ. ಇದನ್ನ ಈ ತರ ಚಳಿ ವೆದರ್ಗೆ ಟೀ ಜೊತೆ ಅಥವಾ ಸ್ನ್ಯಾಕ್ಸ್ ರೀತಿಯಾಗಿ ಕೂಡ ತಿನ್ಕೋಬಹುದು. ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಕಡಲೆಬೇಳೆ ವಡೆ. ತುಂಬಾನೇ ಗರಿ ಗರಿಯಾಗಿ ಕ್ರಂಚಿ ಆಗಿರುವ ಈ ಚಳಿ ವೆದರ್ಗೆ ಹೇಳಿ ಮಾಡಿಸಿರುವಂತಹ ಸ್ನ್ಯಾಕ್ಸ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.